ಅಂಗವಾಗಿ ರಾಯಚೂರು ತಾಲೂಕಿನ ಪೂರ್ತಿಪ್ಲಿ ಗ್ರಾಮದ ಶ್ರೀ ಗುರು ರಾಜಯೋಗಿ ವೀರಣ್ಣ ಆರ್ಯ ದೇವಸ್ಥಾನದಲ್ಲಿ ಭಕ್ತಿ ಭಾವದಿಂದ ಗುರು ವಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮವು ಶ್ರೀ ಗುರು ನಾಗರೆಡ್ಡಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಧಾರ್ಮಿಕ ವಿಧಿವಿಧಾನಗಳು, ಗುರು ಪೂಜೆ ಹಾಗೂ ಆಶೀರ್ವಚನಗಳೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಗುರುಗಳ ತತ್ವ, ಆದರ್ಶ ಹಾಗೂ ಆಧ್ಯಾತ್ಮಿಕ ಮಾರ್ಗದರ್ಶನದ ಮಹತ್ವವನ್ನು ಈ ಸಂದರ್ಭದಲ್ಲಿ ವಿವರಿಸಲಾಯಿತು. ಪೂರ್ತಿಪ್ಲಿ ಗ್ರಾಮದ ಜೊತೆಗೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ಶಿಷ್ಯರಿಂದ ಭಕ್ತರು ಹಾಗೂ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುಗಳ ಆಶೀರ್ವಾದ ಪಡೆದು ಗುರು ಕೃಪೆಗೆ ಪಾತ್ರರಾದರು. ಭಕ್ತರು ಗುರುಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ವಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯರು, ಗುರುವೇ ಜ್ಞಾನದ ಬೆಳಕು, ಉತ್ತಮ ಸಮಾಜ ನಿರ್ಮಾಣದಲ್ಲಿ ಗುರುಗಳ ಮಾರ್ಗದರ್ಶನ ಅತ್ಯಂತ ಮಹತ್ವದಾಗಿದೆ. ಗುರು ಪೂರ್ಣಿಮೆಯಂತಹ ಆಚರಣೆಗಳು ನಮ್ಮ ಸಂಸ್ಕೃತಿ, ಆಧ್ಯಾತ್ಮಿಕತೆ ಹಾಗೂ ಗುರು ಶಿಷ್ಯ ಪರಂಪರೆಯನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಭಜನೆ, ಧಾರ್ಮಿಕ ಪ್ರವಚನ ಹಾಗೂ ಮಹಾಪ್ರಸಾದ ವಿತರಣೆ ನಡೆಯಿತು. ಕಾರ್ಯಕ್ರಮವು ಶಾಂತಿಯುತ ಹಾಗೂ ಭಕ್ತಿಮಯ ವಾತಾವರಣದಲ್ಲಿ ನೆರವೇರಿತು. ರಾಯಚೂರು ತಾಲೂಕು, ರಾಯಚೂರು ಜಿಲ್ಲೆ, ಪೂರ್ತಿಪ್ಲಿ ಗ್ರಾಮ ನಮ್ಮದು. ಇದು ಗುರು ಪರಂಪರೆ ನಡೆದುಕೊಂಡು ಬಂದಿರುವಂಥ ಗುರು ಪರಂಪರೆಯ ಇಂದಿನ ಗುರು ಪೂರ್ಣಿಮೆಯ ಅಂಗವಾಗಿ ಸದ್ಗುರು ನಾಗರೆಡ್ಡಿ ಆರ್ಯರ ಪಾದಪೂಜೆ ಕಾರ್ಯಕ್ರಮ ಮತ್ತು ಗುರು ಪೌರ್ಣಿಮೆಯ ಅಂಗವಾಗಿ ಅಖಂಡ ಭಜನೆ ಕಾರ್ಯಕ್ರಮ ಮತ್ತು ಅನ್ನಸಂತರ್ಪಣೆ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಗಳನ್ನು ಹಲವಾರು ವರ್ಷಗಳಿಂದ ಈ ಪರಂಪರೆಯವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ಪರಂಪರೆ ಬಹಳ ಹಿಂದಿನ ಕಾಲದಿಂದನೂ ಕೂಡ ಸುಮಾರು 4-5 ತಲೆಮಾರುಗಳಿಂದ ಈ ಕಾರ್ಯಕ್ರಮಗಳು ನಡೆದುಕೊಂಡು ಬರ್ತಾ ಇದ್ದಾವೆ. ಈ ಪೂರ್ವದಲ್ಲಿ ನಮ್ಮ ಅಲ್ಕೂರು ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಅಂತಕ್ಕಂಥ ಜನರು ಆಗಿ ಹೋಗಿದ್ದಾರೆ. ಮೂಲ ಗುರು ಪರಂಪರೆಯ ಆದಿಗುರು ಅವರು, ಅವರ ತರುವಾಯ ರಾಮಶಾಸ್ತ್ರಿ ಅವರು, ಅವರಾದ ನಂತರ ಕುಪ್ರಾಳು ಪಂಪಾಪತಿ ಗುರುಗಳವರು, ಅವರಾದ ನಂತರ ಗುರು ಸೂಗಪ್ಪಾರ್ಯರು, ಅವರಾದ ನಂತರ ಗುರು ಈರಣ್ಣಾರ್ಯರು, ಅವರದೇ ಈ ಗುಡಿ ದೇವಸ್ಥಾನ ಕಟ್ಟಿರುವಂಥದ್ದು. ಅವರಿಗೆ ಸುಮಾರು ಸುತ್ತಮುತ್ತಲಿನ ಎಲ್ಲ 16 ಗ್ರಾಮಗಳಲ್ಲಿ ಸುಮಾರು 500,000 ಜನ ಭಕ್ತಾದಿಗಳು ಅವರಿಂದ ಉಪದೇಶವನ್ನು ಪಡೆದು ಅವರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದ, ಅವರ ಜೀವನ ಪಾವನಾಗಬೇಕು ಅನ್ನುವಂಥ ಉದ್ದೇಶದಿಂದ ಗುರು ಪರಂಪರೆಯನ್ನು ಪ್ರಾರಂಭಿಸಿ ಗುರುಪದೇಶವನ್ನು ಕೊಟ್ಟು ಅವರೆಲ್ಲರನ್ನ ಸನ್ಮಾರ್ಗದಲ್ಲಿ ನಡೆಸಿಕೊಂಡು ಇಲ್ಲಿವರೆಗೂ 4-5 ತಲೆಮಾರುಗಳ ಪರಂಪರೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅವರಾದ ನಂತರ ನಮ್ಮ ಲಕ್ಷ್ಮೀರೆಡ್ಡಿ ಆರ್ಯರು, ಅವರಾದ ನಂತರ ಈಗ ಗುರು ನಾಗರೆಡ್ಡಿ ಆರ್ಯರು ಅನ್ನುವಂಥ ಇವರು ಈಗ ಸದ್ಯ ಇವರೇ ಈ ಎಲ್ಲ ಶಿಷ್ಯವೃಂದವನ್ನು, ಈ ಗುರು ಪರಂಪರೆಯನ್ನು ಮುನ್ನಡೆಸಿ ಎಲ್ಲರಿಗೂ ಕೂಡ ಜ್ಞಾನದ ದಾರಿಯಲ್ಲಿ ನಡೆಸಿ ನಮ್ಮೆಲ್ಲರಿಗೂ ಒಂದು ಸದ್ಗತಿಯನ್ನು ಕೊಡಬೇಕು, ಎಲ್ಲರ ಜೀವನ ಸಾರ್ಥಕತೆ ಪಡಿಬೇಕು, ಎಲ್ಲರೂ ಅಜ್ಞಾನದಲ್ಲಿ ಮುಳುಗಿರುವಂಥ ಶಿಷ್ಯವೃಂದವನ್ನು ಜ್ಞಾನದಡಿಗೆ ತಂದು ಎಲ್ಲರನ್ನೂ ಕೂಡ ಪ್ರೀತಿ ವಿಶ್ವಾಸದಿಂದ ಸುಮಾರು ಕಮಲಾಪುರ, ಉಪ್ರಾಳ ಗೋಡ್ಯಾಳು, ಅಲ್ಕೂರು, ಅನ್ವರ, ಕೋನವಾರ, ಮುಂಡ್ರಾಲ್ದೊಡ್ಡಿ, ರಾಜಲವಣ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ 45 ಎಕರೆ ಪ್ರದೇಶದಲ್ಲಿ HAL ಸಂಸ್ಥೆಯ 50 ಕೋಟಿ CSR ಅನುದಾನದಲ್ಲಿ ನಿರ್ಮಾಣವಾಗುತ್ತಿರುವ ಬೃಹತ್ ಕುಡಿಯುವ ನೀರಿನ ಸಂಗ್ರಹಣಾ ಜಲಾಶಯಕ್ಕೆ ಗುರುವಾರ ಭೂಮಿ ಪೂಜೆ ಹಾಗೂ ಶಂಕುಸ್ಥಾಪನೆ ನೆರವೇರಿತು. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿ ಪರಮ ಪೂಜ್ಯ 108 ಶ್ರೀ ಸುಬದೇಂದ್ರ ತೀರ್ಥ ಶ್ರೀ ಪಾದಂಗಳವರು ವೈದಿಕ ವಿಧಿವಿಧಾನಗಳೊಂದಿಗೆ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಜಲಾಶಯಕ್ಕೆ ಅವರು ವ್ಯಾಸತೀರ್ಥ ಜಲಾಶಯ ಎಂದು ನಾಮಕರಣ ಮಾಡಿದರು. HAL ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ರವಿ ಕೆ ಅವರ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ HR ಬಾಲಸುಬ್ರಹ್ಮಣ್ಯ, ರವಿಕಾಂತ್ ಗುಪ್ತಾ, CK ಮಂಜುನಾಥ್, K ರಮೇಶ್ ಸೇರಿದಂತೆ ಸಂಸ್ಥೆಯ ಹಿರಿಯ ಅಧಿಕಾರಿಗಳು, ಇಂಜಿನಿಯರ್ಗಳು, ಸಿಬ್ಬಂದಿ ಹಾಗೂ ಮಠದ ಆಡಳಿತಾಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ಜಲಾಶಯವು 20 ಮಿಲಿಯನ್ ಘನ ಅಡಿ, ಸುಮಾರು 56 ಕೋಟಿ 60 ಲಕ್ಷ ಲೀಟರ್ ನೀರು ಸಂಗ್ರಹಿಸಬಲ್ಲ ಈ ಜಲಾಶಯ ಮಂತ್ರಾಲಯ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುವ ಗುರಿಯೊಂದಿಗೆ ನಿರ್ಮಾಣವಾಗುತ್ತಿದೆ. ಕುಡಿಯುವ ನೀರಿನ ಸಲುವಾಗಿ ವ್ಯಾಸತೀರ್ಥ ಪ್ರಾಜೆಕ್ಟ್ ಅಂತ ಈಗಾಗಲೇ ಕುಡಿಯುವ ನೀರಿನ ಶುದ್ಧೀಕರಣ ಘಟಕವನ್ನು ನಮ್ಮ ಗುರುಗಳು ಏನು ನಿರ್ಮಾಣ ಮಾಡಿದ್ದಾರೆ ಅದರ ವಿಸ್ತರಣೆಯನ್ನು ಈಗ ನಾವು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಅದಕ್ಕೆ ಬೇಕಾದಂತಹ ವಾಟರ್ ಸೋರ್ಸ್ ಅದನ್ನು
ಮಾಡೋಕ್ಕೋಸ್ಕರವಾಗಿ ಇಂಪ್ಯೂರ್ಡ್ ರಿಸರ್ವಾಯರ್ ಅನ್ನುವಂಥದ್ದನ್ನು ಇಲ್ಲಿ ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ. ಇದರ ಒಟ್ಟಾರೆ ವಿಸ್ತೀರ್ಣ ಈಗ 40 ಎಕರೆ ವಿಸ್ತೀರ್ಣದಲ್ಲಿ ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ ಮತ್ತು ಸೆಕೆಂಡ್ ಫೇಸ್ನಲ್ಲಿ ಇನ್ನೂ ವಿಸ್ತೀರ್ಣ ಅನ್ನುವಂಥದ್ದು ಮಾಡ್ತೇವೆ. 25 ಎಕರೆಯಲ್ಲಿ ಅದು ನೀರು ಅನ್ನುವಂಥದ್ದು ಶೇಖರಣೆ ಆಗುತ್ತೆ. 35 ಅಡಿ ಆಳದ ಆ ಡ್ಯಾಮ್ ಏನಿದೆ ರಿಸರ್ವಾಯರ್ ಡೆಪ್ತು, ಅದರಲ್ಲಿ ಕೋಟ್ಯಾಂತರ 56.6 ಕೋಟಿ ಲೀಟರ್ಸ್ ಇಲ್ಲಿ ಸ್ಟೋರೇಜ್ ಅನ್ನುವಂಥದ್ದಾಗತ್ತೆ. ಅದನ್ನು ಪ್ರವಾಹ ನದಿ ಮಳೆಗಾಲದಲ್ಲಿ ಪ್ರವಾಹ ನಡೆಯುವಾಗ ಮೇಲಿನ ಭಾಗದ ವಾಟರನ್ನು ನಾವು ಇಲ್ಲಿ ಪಂಪ್ ಮಾಡುವಂಥ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದು ಪ್ಯೂರ್ಲಿ ಕುಡಿಯುವ ನೀರಿನ ಯೋಜನೆ ಸಲುವಾಗಿ. ಇದರಿಂದ ಮಂತ್ರಾಲಯಕ್ಕೆ ಒಂದು ದೊಡ್ಡ ಪ್ರಾಜೆಕ್ಟು ಆಗತ್ತೆ, ಅಂತರ್ಜಲದ ಅಭಿವೃದ್ಧಿಯೂ ಆಗತ್ತೆ, ಕುಡಿಯುವ ನೀರಿನ ಬರ ಅನ್ನುವಂಥದ್ದು ನೀಗತ್ತೆ. ಮಂತ್ರಾಲಯ ಗ್ರಾಮಸ್ಥರು, ಮಂತ್ರಾಲಯ ಮತ್ತು ಮುಂದಿನ ದಿನಗಳಲ್ಲಿ ಸುತ್ತಮುತ್ತಿನ ಹಳ್ಳಿಗಳಿಗೂ ಕೂಡ ಇದರಿಂದ ನಾವು ಕುಡಿಯುವ ನೀರನ್ನು ಕೊಡುವಂತಹ ಒಂದು ಸೌಕರ್ಯವೂ ಆಗತ್ತೆ. ಈಗ ಈ ಫಸ್ಟ್ ಫೇಸಿನ ಇದಕ್ಕೆ ವೆಚ್ಚ 50 ಕೋಟಿ ರೂಪಾಯಿ. ಅದನ್ನು ನಮ್ಮ ಭಾರತದ ಹೆಮ್ಮೆಯ ಸಂಸ್ಥೆಯಾದಂತಹ HALನಿಂದ ಸಂಪೂರ್ಣವಾದಂತಹ ಒಂದು ಮೊತ್ತವನ್ನು CSR ಕೆಳಗೆ ಅವರು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದನ್ನು ನಾವು ಕೆಲಸವನ್ನು ಇಲ್ಲಿ ಶುರು ಮಾಡಿ 18 ತಿಂಗಳಲ್ಲಿ ಮುಗಿಸುವ ಒಂದು ಸಂಕಲ್ಪವನ್ನು ಹೊಂದಿದ್ದೇವೆ. ಇದರ ನಿರ್ವಹಣಾ ಮತ್ತು ಈ ಕಟ್ಟಡದ ಮತ್ತು ಈ ಡ್ಯಾಮಿನ ನಿರ್ಮಾಣಕ್ಕೆ ಬೆಂಗಳೂರಿನ ಪ್ರಸಿದ್ಧ ಕನ್ಸ್ಟ್ರಕ್ಷನ್ ಸಂಸ್ಥೆಯಾದಂಥ ಅವರ ಮುಖ್ಯಸ್ಥರಾದ ನಮ್ಮ ರಂಗನಾಥ್ ಅವರನ್ನು ನಾವು ಇದಕ್ಕೆ ಆಹ್ವಾನಿಸಿ ಆಯೋಜನೆ ಮಾಡಿದ್ದೇವೆ. ಅವರು ಬಹಳ ಸಮರ್ಥವಾದ ರೀತಿಯಲ್ಲಿ ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಕೆರೆ ಮತ್ತು ಇತರ ಯೋಜನೆಗಳನ್ನು, ದೊಡ್ಡ ದೊಡ್ಡ ಯೋಜನೆಗಳನ್ನು, ಸರ್ಕಾರದ ಯೋಜನೆಗಳನ್ನು ಸಾಕಾರಗೊಳಿಸಿದ್ದಾರೆ. ಅವರ ಮೂಲಕವಾಗಿ ಇದನ್ನು ನಾವು ಮಾಡ್ತೇವೆ. ಈಗಾಗಲೇ ಮಂತ್ರಾಲಯದ ಸಂಪೂರ್ಣವಾಗಿ ಡ್ರೈನೇಜಿನ ಅಂಡರ್ಗ್ರೌಂಡ್ ಡ್ರೈನೇಜು ಮತ್ತು STP ಅದರಲ್ಲಿ ಬರುವಂಥ ನೀರನ್ನು ಶುದ್ಧೀಕರಿಸಿ ಯಾವುದೇ ತರಹದ ಬ್ಯಾಕ್ಟೀರಿಯಾಸು ಮತ್ತು ವಾಸನೆ ಮತ್ತೊಂದು ಇಲ್ಲದಂತೆ ಪುನಃ ಬಳಕೆಗೆ ಬರುವ ಅಷ್ಟು ಶುದ್ಧಗೊಳಿಸಿ ಮಾಡ್ತಾ ಇದ್ದೇವೆ. ಅದನ್ನು ಕೂಡ ಅವರೇ ಸಾಕಾರಗೊಳಿಸಿರ್ತಕ್ಕಂಥದ್ದು. ಅದಕ್ಕೆ ಟಾಟಾ ಕಂಪನಿ ಅವರು TCS ಫೌಂಡೇಶನ್ ವತಿಯಿಂದ CSR ಕೆಳಗೆ ಮಾಡಿದ್ದಾರೆ. ಈಗಾಗಲೇ ಅದಾಗಿದೆ. ಸಾಂಕೇತಿಕವಾಗಿ ಅಧಿಕೃತವಾದ ಉದ್ಘಾಟನೆ ಅನ್ನುವಂಥದ್ದು ಆಗಬೇಕಾಗಿದೆ. ಈ ಯೋಜನೆ ನಮ್ಮ ಶ್ರೀಮಠದ ಜಮೀನಿನಲ್ಲೇ ನಾವು ಈ ವ್ಯಾಸತೀರ್ಥ ಪ್ರಾಜೆಕ್ಟಿನ ಇಂಪ್ಯೂರ್ಡ್ ರಿಸರ್ವಾಯರ್, ಡ್ರಿಂಕಿಂಗ್ ವಾಟರ್ ರಿಸರ್ವಾಯರನ್ನು ನಾವು ಮಾಡ್ತಾ ಇದ್ದೇವೆ. ನಗರದ ಯುವ ಕಾಂಗ್ರೆಸ್ ಮುಖಂಡ ಚೇತನ ಕಡಗೋಲ ಅವರು ಪ್ರಯಾಣಿಸುತ್ತಿದ್ದ ಕಾರು ಅಪಘಾತಕ್ಕೀಡಾಗಿದ್ದು, ಘಟನೆಯಲ್ಲಿ ಅವರಿಗೆ ಕೈ, ಕಾಲು ಹಾಗೂ ಕುತ್ತಿಗೆ ಭಾಗದಲ್ಲಿ ಗಂಭೀರ ಗಾಯಗಳಾಗಿವೆ. ಬುಧವಾರ ಸಂಜೆ ನೆರೆಯ ತೆಲಂಗಾಣ ರಾಜ್ಯದ ಇಂದಪೂರು ಸಮೀಪದ ಟೈರ್ ರೋಡ್ ಬಳಿ ಈ ದುರ್ಘಟನೆ ಸಂಭವಿಸಿದೆ. ಚೇತನ ಕಡಗೋಲ ಅವರು ತಮ್ಮ ಸ್ನೇಹಿತರೊಬ್ಬರೊಂದಿಗೆ ಜೇವರ್ಗಿಯಿಂದ ರಾಯಚೂರಿಗೆ ಕಾರಿನಲ್ಲಿ ಹಿಂತಿರುಗುತ್ತಿದ್ದಾಗ ಈ ಅಪಘಾತ ಸಂಭವಿಸಿದೆ. ಚಲಿಸುತ್ತಿದ್ದ ರಸ್ತೆಯ ಬದಿಯಲ್ಲಿ ದೊಡ್ಡ ಗುಂಡಿ ಇದ್ದಿದ್ದರಿಂದ ಅದನ್ನು ತಪ್ಪಿಸಿ ವಾಹನವನ್ನು ಪಕ್ಕಕ್ಕೆ ತಿರುಗಿಸಲು ಯತ್ನಿಸಿದಾಗ ವೇಗವಾಗಿ ಚಲಿಸುತ್ತಿದ್ದ ಕಾರು ನಿಯಂತ್ರಣ ತಪ್ಪಿ ರಸ್ತೆ ಬದಿಯಲ್ಲಿದ್ದ ಮನೆಯೊಂದರ ಕಾಂಪೌಂಡ್ ಗೋಡೆಯನ್ನು ಧ್ವಂಸಗೊಳಿಸಿ ಹೊಳನುಗ್ಗಿದೆ. ಅಪಘಾತದ ತೀವ್ರತೆಗೆ ಚೇತನ್ ಅವರಿಗೆ ಗಂಭೀರ ಗಾಯಗಳಾಗಿದ್ದು, ಅವರನ್ನು ತಕ್ಷಣವೇ ರಾಯಚೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸದ್ಯ ಅವರು ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದು, ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಎಂದು ಆಸ್ಪತ್ರೆಯ ಮೂಲಗಳು ತಿಳಿಸಿವೆ. ಘಟನೆಗೆ ಸಂಬಂಧಿಸಿದಂತೆ ಆಯಾ ವ್ಯಾಪ್ತಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಮೋನಿಕಾ ನೃತ್ಯ ಕಲಾ ಸಂಸ್ಥೆ ವತಿಯಿಂದ ಸಂಸ್ಥೆಯ 17ನೇ ವಾರ್ಷಿಕೋತ್ಸವ ಅಂಗವಾಗಿ ಆಗಸ್ಟ್ 1ರಂದು ನಗರದ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಸಂಸ್ಥಾಪಕಿ ಮೋನಿಕಾ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದ ವಿವಿಧ ಜಿಲ್ಲೆಗಳ ಜೊತೆಗೆ ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಿಂದಲೂ 106 ಪ್ರತಿಭಾವಂತ ಕಲಾವಿದರು ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ. ಗುಂಪು ನೃತ್ಯ, ಸೀನಿಯರ್ ವೈಯಕ್ತಿಕ, ಜೂನಿಯರ್ ವೈಯಕ್ತಿಕ, ಡ್ಯೂಯೆಟ್ ಜೋಡಿ
ಜೋಡಿ ನೃತ್ಯ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿದ್ದು ವಿಜೇತರಿಗೆ ಒಟ್ಟು 7,000 ನಗದು ಬಹುಮಾನ ನೀಡಲಾಗುವುದು. ಪ್ರತಿ ವರ್ಷದಂತೆ ಈ ವರ್ಷವೂ ಸಂಸ್ಥೆಯ ಪ್ರತಿಷ್ಠಿತ ಕಲಾಮಯೂರಿ ಪ್ರಶಸ್ತಿಯನ್ನು ಕಲಾಕ್ಷೇತ್ರದಲ್ಲಿ ವಿಶೇಷ ಸೇವೆ ಸಲ್ಲಿಸಿದ ಮಹಾಂತೇಶ್ ಮಾಡ್ಲಿ, ರಾಜು ವೆಂಕಿ, ರವಿ ಡಿಕೆಡಿ, ಮಂಜುನಾಥ್ ಗೋರ್ಕಲ್ ಹಾಗೂ ಗುರುರಾಜ್ ಶಾಸ್ತ್ರಿ ಅವರಿಗೆ ಪ್ರದಾನ ಮಾಡಿ ಗೌರವಿಸಲಾಗುವುದು ಎಂದರು. ನಮ್ಮ ರಾಯಚೂರು ಕಡೆಯಿಂದ ನಮ್ಮ ಸಂಸ್ಥೆ ಕಡೆಯಿಂದ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಬೇರೆ ಬೇರೆ ಎಲ್ಲ ರಾಜ್ಯದವರು ಕಾಂಪಿಟೇಷನ್ಗೆ ಬರ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ನಮ್ಮ ಸಂಸ್ಥೆಯಿಂದ ಕಲಾ ಮಯೂರಿ ಅನ್ನೋ ಅವಾರ್ಡ್ನ ನಾವು ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸ್ತಾ ಇದ್ವಿ. ಈ ವರ್ಷ ಮಹಾಂತೇಶ್ ಮಡ್ಲಿ ಮತ್ತು ರಾಯಚೂರು ವೆಂಕಿ, ಗುರುರಾಜ್ ಶಾಸ್ತ್ರಿ ನೃತ್ಯ ಕ್ಷೇತ್ರದಲ್ಲಿ ಮಂಜುನಾಥ್ ಗೋರ್ಕಲ್ ಅವರಿಗೆ ಈ ವರ್ಷ ಈ ಪ್ರಶಸ್ತಿ ನೀಡಿ ಅವರಿಗೆ ಗೌರವವನ್ನು ನೀಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸಂಸ್ಥೆ ಕಡೆಯಿಂದ ಪ್ರತಿ ವರ್ಷದಂತೆ ಸ್ಟೂಡೆಂಟ್ ಆಫ್ ದ ಫಸ್ಟ್ ಇಯರ್ ಆ್ಯಂಡ್ ಸ್ಟೂಡೆಂಟ್ ಆಫ್ ದ ಪೈಲಟ್ಸ್ ಅಂತ ಅವಾರ್ಡು ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಈ ನಮ್ಮ ಕಾರ್ಯಕ್ರಮ ವಿವರಗಳು ನೋಡಬೇಕಾದ್ರೆ ನಾವು ಗುಂಪು ವೈಯಕ್ತಿಕದಲ್ಲಿ ಜೂನಿಯರ್ ಮತ್ತು ಸೀನಿಯರ್ ಇಟ್ಟಿದ್ದೀವಿ. ಹಾಗೆ ಡಿವೈಡ್ ರೌಂಡ್ ಅಂತ ಇಟ್ಟಿದ್ದಾರೆ ಜೋಡಿ ನೃತ್ಯ. ಟೋಟಲ್ ಆಗಿ ಈ ನಮ್ಮ ಕಾರ್ಯಕ್ರಮಕ್ಕೆ 70,000 ರೂಪಾಯಿ ಕ್ಯಾಶ್ ಪ್ರೈಸ್ನ ಇಟ್ಟಿದ್ದೀವಿ. ಇದೇ ಫಸ್ಟ್ ಟೈಮ್ ರಾಯಚೂರಲ್ಲಿ ಈಗೊಂದು 15 ಇಯರ್ಸಿಂದ ನಾವು ಜರ್ನಿ ಮಾಡ್ತಾ ಇದ್ದೀವಿ. ನಾವು ಒಂದು ಮುಂಚೆನೇ ಅನ್ಕೊಳ್ತಾ ಇದ್ದೀವಿ, ಈಗ ಆರ್ಟಿಸ್ಟ್ಗಳಿಗೆ ಏನು ನೀಡಿದೆ ಅದರ ಪರವಾಗಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಉದ್ದೇಶ ಇತ್ತು. ಸೊ ಅದೇ ರೀತಿಯಾಗಿ ನಾವು ಈ ಕಾರ್ಯಕ್ರಮಕ್ಕೆ ಕಿರಣ್ ಆಗೋಳಿ ಗುರೂಜಿ ಅವರು ಮತ್ತು ರವಿ ಘೋಷ್ ಸರ್, ಕಾಂಗ್ರೆಸ್ ಯುವ ಮುಖಂಡರು, ಅಧ್ಯಕ್ಷತೆ ಶ್ರೀ ಎ ಪಾಪರೆಡ್ಡಿ ಸರ್ ಅವರನ್ನ ಇನ್ವೈಟ್ ಮಾಡಿದ್ದೇನೆ. ಹಾಗೆ ಶ್ರೀ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ ಜಿಲ್ಲಾಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಶ್ರೀಮತಿ ನಾಗವೇಣಿ ಪಾಟೀಲ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಸಮಿತಿ ಬೆಂಗಳೂರು ಇವರು, ಹಾಗೆ ಶ್ರೀ ರಾಮಾಚಾರಿ ಅವರು ಡೈರೆಕ್ಟರ್ ನಟರಿದ್ದಾರೆ, ಚಂದ್ರಶೇಖರ್ ಕುರ್ಡಿ ಕಾಂಗ್ರೆಸ್ ಮುಖಂಡರು, ಶ್ರೀಮತಿ ಅನಿತಾ ಸೇವಾರ್ ರೈತ ಪರ ಹೋರಾಟಗಾರರು, ಶ್ರೀಮತಿ ಮಂಜುಳಾ ಅವಧೂತ ವಾರ್ಡನ್ ಸಮಾಜ ಕಲ್ಯಾಣ ಇಲಾಖೆ ರಾಯಚೂರಿನವರು, ಶ್ರೀಮತಿ ವೀಣಾ ಕೊರಗೂರ್ ಇವರು ವೀಟಾ ಸಂಸ್ಥೆಯ ಸಂಸ್ಥಾಪಕರು, ಹಾಗೆ ಗೌರಿ ಶಂಕರ್ ಸರ್ ಅವರು ಮಾಜಿ ಸದಸ್ಯ ಗೋಲ್ಡ್ಮನ್ಸ್ ಹಟ್ಟಿ ರಾಯಚೂರಿನವರು. ಈ ನಮ್ಮ ಕಾರ್ಯಕ್ರಮಕ್ಕೆ ಹಾಗೆ ವಿಶೇಷ ಅತಿಥಿಗಳೇ ಆಗಿ ಮತ್ತು ಜಡ್ಜ್ಮೆಂಟಿಗೆ ಡಿಕೆಡಿ ಡಾನ್ಸ್ ಕರ್ನಾಟಕ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆದಂಥ ರವಿ ಶೆಟ್ಟಿ ಅವ್ರನ್ನ ನಾವು ತೀರ್ಪುಗಾರರಾಗಿ ಇನ್ವೈಟ್ ಮಾಡಿದ್ದೇವೆ. ಹಾಗೆ ವಿಶೇಷ ಆಹ್ವಾನಿತರಾಗಿ ಇವ್ರನ್ನ ಕರೆದಿದ್ದೇವೆ. ರಾಯಚೂರಿನಲ್ಲಿ ಪರಿಷ್ಕೃತ ಕನಿಷ್ಠ ವೇತನವನ್ನು ಯಾವುದೇ ಕಾರಣಕ್ಕೂ ಹಿಂಪಡೆಯಬಾರದೆಂದು ಆಗ್ರಹಿಸಿ ಆಲ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲ್ ಆಫ್ ಟ್ರೇಡ್ ಯೂನಿಯನ್ಸ್ ಅಂದರೆ AICCTU ಜಿಲ್ಲಾ ಸಮಿತಿ ಪ್ರತಿಭಟನೆ ನಡೆಸಿತು. ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಹಾಗೂ ಹಣಕಾಸು ಸಚಿವ DK ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ ಪ್ರತಿಭಟನಾಕಾರರು ಸುದೀರ್ಘ ಕಾನೂನು ಪ್ರಕ್ರಿಯೆ ಬಳಿಕ ಜಾರಿಯಾಗಿರುವ ಪರಿಷ್ಕೃತ ಕನಿಷ್ಠ ವೇತನವನ್ನು ಮರುಪರಿಶೀಲಿಸುವುದು ಅಥವಾ ಹಿಂಪಡೆಯುವುದು ಕಾನೂನು ಬಾಹಿರ ಎಂದು ವಾದಿಸಿದರು. ಈ ಪರಿಷ್ಕೃತ ವೇತನದಿಂದ ರಾಜ್ಯದ 1 ಕೋಟಿಗೂ ಹೆಚ್ಚು ಕಾರ್ಮಿಕ ಕುಟುಂಬಗಳಿಗೆ ನ್ಯಾಯಯುತ ವೇತನ ದೊರೆಯಲಿದ್ದು ಅವರ ಜೀವನ ಮಟ್ಟ ಸುಧಾರಿಸುವುದರ ಜೊತೆಗೆ ರಾಜ್ಯದ ಆರ್ಥಿಕ ಚಟುವಟಿಕೆಗೂ ಉತ್ತೇಜನ ಸಿಗಲಿದೆ ಎಂದು ಸಂಘಟನೆ ತಿಳಿಸಿತು. ಈಗಾಗಲೇ ಈ ವಿಷಯ ಕರ್ನಾಟಕ ಹೈಕೋರ್ಟ್ನಲ್ಲಿ ವಿಚಾರಣೆಯಲ್ಲಿದ್ದು ಸರ್ಕಾರವೇ ತನ್ನ ಅಧಿಸೂಚನೆಯನ್ನು ಸಮರ್ಥಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಅದನ್ನು ಹಿಂಪಡೆಯುವ ಪ್ರಯತ್ನ ಸರಿಯಲ್ಲ ಎಂದು AICCTU ಆಕ್ರೋಶ ವ್ಯಕ್ತಪಡಿಸಿತು. ಇನ್ನು ಸರ್ಕಾರ ಉದ್ಯೋಗದಾತರ ಒತ್ತಡಕ್ಕೆ ಮಣಿದು ಪರಿಷ್ಕೃತ ಕನಿಷ್ಠ ವೇತನವನ್ನು ಹಿಂಪಡೆದರೆ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ, ಪಿಕೆಟಿಂಗ್ ಹಾಗೂ ರಾಜ್ಯ ಮಟ್ಟದ ಹೋರಾಟಗಳನ್ನು ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿತು. ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರಿಗೆ ವಾರ್ಷಿಕ ಸುಮಾರು 23,200 ಕೋಟಿ ಹೆಚ್ಚುವರಿ ವೆಚ್ಚವನ್ನಾಗಿದ್ದು ಇದು ರಾಜ್ಯದ ಒಟ್ಟು ಬಜೆಟ್ಗಳಿಗೆ ಹೋಲಿಸಿದರೆ ಅತ್ಯಲ್ಪ ಪ್ರಮಾಣವಾಗಿದೆ. ಈ ಪರಿಷ್ಕರಿಸಿದ ರಾಜ್ಯದ ಲಕ್ಷಾಂತರ ಕಾರ್ಮಿಕ ಕುಟುಂಬಗಳ ಸೇವೆ ಜೀವನ ಮಟ್ಟ ಸುಧಾರಣೆಯಾಗಲಿದ್ದು ಇದನ್ನು ಹಿಂಪಡೆಯುವುದು ಸರ್ಕಾರದ ಮೇಲಿನ ಕಾರ್ಮಿಕರ ವಿಶ್ವಾಸಕ್ಕೆ ಧಕ್ಕೆ ಉಂಟು ಮಾಡುತ್ತದೆ. ಆದ್ದರಿಂದ ಜಾರಿಯಲ್ಲಿರುವ ಪರಿಷ್ಕೃತ ಕನಿಷ್ಠ ವೇತನ ಅಂತಿಮ ಅಧಿಸೂಚನೆಯನ್ನು ಯಾವುದೇ ಕಾರಣಕ್ಕೂ ಮರುಪರಿಶೀಲಿಸದೆ ಅಥವಾ ಹಿಂಪಡೆಯದೆ ಯಥಾವತ್ತಾಗಿ ಮುಂದುವರಿಸಿ ರಾಜ್ಯದ ಕಾರ್ಮಿಕ ವರ್ಗದ ಹಿತಾಸಕ್ತಿಯನ್ನು ಕಾಪಾಡಬೇಕೆಂದು ವಿನಮ್ರವಾಗಿ ಕೊಡುತ್ತೇವೆ. ಒಂದು ವೇಳೆ ಈ ಮನವಿಯನ್ನು ಪರಿಶೀಲಿಸದಿದ್ದಲ್ಲಿ ರಾಜ್ಯದ ಕಾರ್ಮಿಕ ಸಂಘಟನೆಗಳು ರಾಜ್ಯಾದ್ಯಂತ ಪ್ರತಿಭಟನೆ ಸರ್ಕಾರಿ ಕಚೇರಿಗಳಿಂದ ಮುಂದೆ ಫಿಟ್ಟಿಂಗ್ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಹೋರಾಟಗಳನ್ನು ಅಗತ್ಯವಿದ್ದಲ್ಲಿ ರಾಜ್ಯ ಮಟ್ಟದ ಚಳವಳಿಗಳನ್ನು ಹಮ್ಮಿಕೊಳ್ಳಲಾಗುವುದು ಅನಿವಾರ್ಯವಾಗಲಿದೆ.
ಜಿಲ್ಲಾ ಸಮಿತಿ ವತಿಯಿಂದ ಕನಿಷ್ಠ ವೇತನ ಆಗ್ರಹಿಸಿ ಜಿಲ್ಲಾದ್ಯಂತ ನಾವು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಒಂದು ಕಡೆ ಸರ್ಕಾರ ಗ್ಯಾರಂಟಿ ಯೋಜನೆ ಹಾಗೂ ಬಡವರಿಗೆ ನಾವು ಇದು ಮಾಡಿದ ಅದು ಮಾಡಿ ಅಂತ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹೇಳ್ತಿದೆ. ಆದರೆ ಮಾನ್ಯ DK ಶಿವಕುಮಾರ್ ಅವರು ಕನಿಷ್ಠ ವೇತನ ಜಾರಿ ಮಾಡಿ ಭಾಳ ಹಿಂದೇಟು ಆಗ್ತಾ ಇದ್ದಾರೆ. ಅದನ್ನು ನಾವು AICCT ಸಂಘಟನೆ ಅತ್ಯಂತ ತೀವ್ರವಾಗಿ ಖಂಡಿಸ್ತೇವೆ. ಒಂದು ವೇಳೆ ಕನಿಷ್ಠ ವೇತನ ಸರ್ಕಾರ ರಾಜ್ಯದಲ್ಲಿ ಜಾರಿ ಮಾಡೋದಾದರೆ ಉಗ್ರವಾಗಿ ಹೋರಾಟ ಮಾಡುವ ಮೂಲಕ ಈ ಮೂಲಕ ಹೆಚ್ಚಿಸ್ತೇವೆ. ಒಂದು ವೇಳೆ ಸರ್ಕಾರ ನಮ್ಮ ಈ ಒಂದು ಬೇಡಿಕೆ ಈಡೇರಿಸಿದರೆ ಉಗ್ರವಾಗಿ ಹೋರಾಟ ಮಾಡುತ್ತೇವೆ. ಒಂದು ಕಡೆ ಸರ್ಕಾರ ಪದೇ ಪದೇ ಹೇಳ್ತಿದೆ ನಾವು ಕಾರ್ಮಿಕ ಪರವಾಗಿ, ಅಂದರೆ ಸರ್ಕಾರ ಯಾವುದೇ ಕಾರ್ಮಿಕ ಪರವಾಗಿಲ್ಲ, ಬರೀ ಕಾರ್ಪೊರೇಟ್ ಪರವಾಗಿ ನಿಂತಿದೆ ರಾಜ್ಯ ಸರ್ಕಾರ. ಕೂಡಲೇ ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂಬ ಕಾರ್ಮಿಕರ ಈ ಧ್ವನಿಯನ್ನು ಗಟ್ಟಿಗೊಳಿಸಿ ಈ ಒಂದು ಅನುಷ್ಠಾನವನ್ನು ಈ ರಾಜ್ಯದಲ್ಲಿ ಜಾರಿ ಮಾಡುವ ಮೂಲಕ ಬಡವರ ಮತ್ತು ಕಾರ್ಮಿಕರ ಹಿತರಕ್ಷಣೆಗಾಗಿ ಮುಂದುವರಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಗುರು ಪೂರ್ಣಿಮಾ ಅಂಗವಾಗಿ ರಾಯಚೂರು ತಾಲೂಕಿನ ಪೂರ್ತಿಪ್ಲಿ ಗ್ರಾಮದ ಶ್ರೀ ಗುರು ರಾಜಯೋಗಿ ವೀರಣ್ಣ ಆರ್ಯ ದೇವಸ್ಥಾನದಲ್ಲಿ ಭಕ್ತಿ ಭಾವದಿಂದ ಗುರು ವಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮವು ಶ್ರೀ ಗುರು ನಾಗರೆಡ್ಡಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಧಾರ್ಮಿಕ ವಿಧಿವಿಧಾನಗಳು, ಗುರು ಪೂಜೆ ಹಾಗೂ ಆಶೀರ್ವಚನಗಳೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಗುರುಗಳ ತತ್ವ, ಆದರ್ಶ ಹಾಗೂ ಆಧ್ಯಾತ್ಮಿಕ ಮಾರ್ಗದರ್ಶನದ ಮಹತ್ವವನ್ನು ಈ ಸಂದರ್ಭದಲ್ಲಿ ವಿವರಿಸಲಾಯಿತು. ಪೂರ್ತಿಪ್ಲಿ ಗ್ರಾಮದ ಜೊತೆಗೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ಶಿಷ್ಯರಿಂದ ಭಕ್ತರು ಹಾಗೂ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುಗಳ ಆಶೀರ್ವಾದ ಪಡೆದು ಗುರು ಕೃಪೆಗೆ ಪಾತ್ರರಾದರು. ಭಕ್ತರು ಗುರುಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ವಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯರು, ಗುರುವೇ ಜ್ಞಾನದ ಬೆಳಕು, ಉತ್ತಮ ಸಮಾಜ ನಿರ್ಮಾಣದಲ್ಲಿ ಗುರುಗಳ ಮಾರ್ಗದರ್ಶನ ಅತ್ಯಂತ ಮಹತ್ವದಾಗಿದೆ. ಗುರು ಪೂರ್ಣಿಮೆಯಂತಹ ಆಚರಣೆಗಳು ನಮ್ಮ ಸಂಸ್ಕೃತಿ, ಆಧ್ಯಾತ್ಮಿಕತೆ ಹಾಗೂ ಗುರು ಶಿಷ್ಯ ಪರಂಪರೆಯನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಭಜನೆ, ಧಾರ್ಮಿಕ ಪ್ರವಚನ ಹಾಗೂ ಮಹಾಪ್ರಸಾದ ವಿತರಣೆ ನಡೆಯಿತು. ಕಾರ್ಯಕ್ರಮವು ಶಾಂತಿಯುತ ಹಾಗೂ ಭಕ್ತಿಮಯ ವಾತಾವರಣದಲ್ಲಿ ನೆರವೇರಿತು. ರಾಯಚೂರು ತಾಲೂಕು, ರಾಯಚೂರು ಜಿಲ್ಲೆ, ಪೂರ್ತಿಪ್ಲಿ ಗ್ರಾಮ ನಮ್ಮದು. ಇದು ಗುರು ಪರಂಪರೆ ನಡೆದುಕೊಂಡು ಬಂದಿರುವಂಥ ಗುರು ಪರಂಪರೆಯ ಇಂದಿನ ಗುರು ಪೂರ್ಣಿಮೆಯ ಅಂಗವಾಗಿ ಸದ್ಗುರು ನಾಗರೆಡ್ಡಿ ಆರ್ಯರ ಪಾದಪೂಜೆ ಕಾರ್ಯಕ್ರಮ ಮತ್ತು ಗುರು ಪೌರ್ಣಿಮೆಯ ಅಂಗವಾಗಿ ಅಖಂಡ ಭಜನೆ ಕಾರ್ಯಕ್ರಮ ಮತ್ತು ಅನ್ನಸಂತರ್ಪಣೆ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಗಳನ್ನು ಹಲವಾರು ವರ್ಷಗಳಿಂದ ಈ ಪರಂಪರೆಯವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ಪರಂಪರೆ ಬಹಳ ಹಿಂದಿನ ಕಾಲದಿಂದನೂ ಕೂಡ ಸುಮಾರು 4-5 ತಲೆಮಾರುಗಳಿಂದ ಈ ಕಾರ್ಯಕ್ರಮಗಳು ನಡೆದುಕೊಂಡು ಬರ್ತಾ ಇದ್ದಾವೆ. ಈ ಪೂರ್ವದಲ್ಲಿ ನಮ್ಮ ಅಲ್ಕೂರು ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಅಂತಕ್ಕಂಥ ಜನರು ಆಗಿ ಹೋಗಿದ್ದಾರೆ. ಮೂಲ ಗುರು ಪರಂಪರೆಯ ಆದಿಗುರು ಅವರು, ಅವರ ತರುವಾಯ ರಾಮಶಾಸ್ತ್ರಿ ಅವರು, ಅವರಾದ ನಂತರ ಕುಪ್ರಾಳು ಪಂಪಾಪತಿ ಗುರುಗಳವರು, ಅವರಾದ ನಂತರ ಗುರು ಸೂಗಪ್ಪಾರ್ಯರು, ಅವರಾದ ನಂತರ ಗುರು ಈರಣ್ಣಾರ್ಯರು, ಅವರದೇ ಈ ಗುಡಿ ದೇವಸ್ಥಾನ ಕಟ್ಟಿರುವಂಥದ್ದು. ಅವರಿಗೆ ಸುಮಾರು ಸುತ್ತಮುತ್ತಲಿನ ಎಲ್ಲ 16 ಗ್ರಾಮಗಳಲ್ಲಿ ಸುಮಾರು 500,000 ಜನ ಭಕ್ತಾದಿಗಳು ಅವರಿಂದ ಉಪದೇಶವನ್ನು ಪಡೆದು ಅವರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದ, ಅವರ ಜೀವನ ಪಾವನಾಗಬೇಕು ಅನ್ನುವಂಥ ಉದ್ದೇಶದಿಂದ ಗುರು ಪರಂಪರೆಯನ್ನು ಪ್ರಾರಂಭಿಸಿ ಗುರುಪದೇಶವನ್ನು ಕೊಟ್ಟು ಅವರೆಲ್ಲರನ್ನ ಸನ್ಮಾರ್ಗದಲ್ಲಿ ನಡೆಸಿಕೊಂಡು ಇಲ್ಲಿವರೆಗೂ 4-5 ತಲೆಮಾರುಗಳ ಪರಂಪರೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅವರಾದ ನಂತರ ನಮ್ಮ ಲಕ್ಷ್ಮರೆಡ್ಡಿ ಆರ್ಯರು, ಅವರಾದ ನಂತರ ಈಗ ಗುರು ನಾಗರೆಡ್ಡಿ ಆರ್ಯರು ಅನ್ನುವಂಥ ಇವರು ಈಗ ಸದ್ಯ ಇವರೇ ಈ ಎಲ್ಲ ಶಿಷ್ಯವೃಂದವನ್ನು ಈ ಗುರು ಪರಂಪರೆಯನ್ನು ಮುನ್ನಡೆಸಿ ಎಲ್ಲರಿಗೂ ಕೂಡ ಜ್ಞಾನದ ದಾರಿಯಲ್ಲಿ ನಡೆಸಿ ನಮ್ಮೆಲ್ಲರಿಗೂ ಒಂದು ಸದ್ಗತಿಯನ್ನು ಕೊಡಬೇಕು, ಎಲ್ಲರ ಜೀವನ ಸಾರ್ಥಕತೆ ಪಡಿಬೇಕು, ಎಲ್ಲರೂ ಅಜ್ಞಾನದಲ್ಲಿ ಮುಳುಗಿರುವಂಥ ಶಿಷ್ಯವೃಂದವನ್ನು ಜ್ಞಾನದಡಿಗೆ ತಂದು ಎಲ್ಲರನ್ನೂ ಕೂಡ ಪ್ರೀತಿ ವಿಶ್ವಾಸದಿಂದ ಸುಮಾರು ಈ ಕಮಲಾಪುರ, ಉಪ್ರಾಳ ಗೋಡ್ಯಾಳು, ಅಲ್ಕೂರು, ಅನ್ವರ, ಕೋನವಾರ, ಉಂಡ್ರಾಲ್ದೊಡ್ಡಿ, ರಾಜಲವಣ